ಯೂಶಲಿ ಎಲ್ರು ಬರ್ತ್ಡೇಲು ಒಂದೊಂದು ವರ್ಷ ಜಾಸ್ತಿ ಆಗ್ತಾ ಹೋದ್ರೆ ನಮ್ ಸಾಧನ ಚಿಕ್ಕಿಗೆ ಈ ಬರ್ತ್ಡೇಲಿ ಇನ್ನು ಚಿಕ್ಕವರಾಗ್ತಾ ಇದಾರೆ. ಈಗ ಎಲ್ಲರೂ ಬಂದಾಯ್ತಲ್ಲ, ಕೇಕ್ ಕಟ್ ಮಾಡ್ಸಕ್ಕೆ ತಾತನ ಕರಿ ಅಲ್ವಾ? ಮಾವಯ್ಯ ಬರೋದಕ್ಕೆ ಮುಂಚೆ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಮಾವಯ್ಯ ಬಂದು ಈ ಅವತಾರ ನೋಡಿದ್ರೆ ಏನಂತಾರೋ ಏನೋ ಭಯ ಆಗ್ತಿದೆ. ಏನಂತಾರೆ ಏನೋ ಹೇಳಲ್ಲ, ನೀವು ತುಂಬಾ ಕ್ಯೂಟ್ ಆಗಿ ಕಾಣ್ತಿದ್ದೀರಾ. ಚಿಕ್ಕಿ ಯಾಕೆ ಇಷ್ಟೊಂದು ಹೆಸಿಟೇಟ್ ಮಾಡ್ಕೋತಿದ್ರ ಅಂತ ನಂಗೆ ಗೊತ್ತಾಗ್ತಿಲ್ಲಪ್ಪ. ನನಗೆ ತುಂಬಾ ಮುಜುಗ್ರ ಆಗ್ತಿದೆ ರಾಮ್. ಮಾವಯ್ಯ ಏನಾದ್ರು ಅಂದ್ಬಿಟ್ರೆ ಮಾವಯ್ಯ ಬಂದ್ಬಿಡ್ತಾರೆ. ಐಡೆನ್ಸಿ ಕಾಣ್ತಿದಾರೆ ನೋಡಿ. ಭಾರ್ಗೋ, ನೀನು ಕೊಟ್ಟಿರೋ ನೆಕ್ಲೆಸ್ನ ಹಾಕ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಈ ಸಾಧನ ಸೀತಾತನ ಕೊಟ್ಟಿರೋ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದಾಳೆ. ಯಾಕೋ ಈಗ ಮಂಗಳಾರತಿ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಏ ಪುಟಿ, ಸರ್ಪ್ರೈಸ್ ಅಂದಿಲ್ಲ. ಏನ್ ಪುಟಿ? ಇದೇ ಸರ್ಪ್ರೈಸ್. ನಮ್ ಕ್ಯೂಟ್ ಅಕ್ಕನ್ ಬರ್ತಡೇ ಇವತ್ತು. ಓ, ಸಾಧನಾ ಬರ್ತ್ಡೇ. ಅಡ್ಡ ಏನಮ್ಮ ಸೀತಾ, ನೀನು ಮನೆಗೆ ಬರ್ತಿದಂಗೆ ಸಂಭ್ರಮವೋ ಸಂಭ್ರಮ. ಕೇಕ್ ಮೇಲೆ ಕೇಕು. ಸರಿ, ಬರ್ತ್ಡೇ ಹುಡುಗಿ ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಹೌದು, ಕ್ಯೂಟ್ ಅಕ್ಕ ಎಲ್ಲಿ? ಎಲ್ಲಿ ಹೋದ್ರು? ಕ್ಯೂಟ್ ಅಕ್ಕ, ಕ್ಯೂಟ್ ಅಕ್ಕ, ಕ್ಯೂಟ್ ಅಕ್ಕ ಎಲ್ಲಿದ್ದಾರೆ? ಏ ಎಲ್ಲಮ್ಮ ಇಲ್ಲಿ. ಸೇರಿಂದೆ. ಏನಮ್ಮ ನೀನು ನಮ್ಮ ಸಾಧನಾನ? ಮಾವಯ್ಯ ಅದು ಅದು ಸುಮ್ಮನೆ ಇರಮ್ಮ, ಮಾತಾಡ್ಬೇಡ. ಬರ್ತ್ಡೇ ದಿವಸ ಏನಮ್ಮ ನಿನ್ನ ಅವತಾರ? ಆಕ್ಚುಲಿ ತಾತ, ಚಿಕ್ಕಿ ಬರ್ತ್ಡೇ ದಿನ ಸ್ಪೆಷಲ್ ಆಗಿ ಕಾಣ್ಲಿ ಅಂತ ನಾವು ಅನ್ಕೊಂಡ್ವಿ. ಸ್ಪೆಷಲ್ ಆಗಿ ಕಾಡಿಸ್ತಿದ್ದಾಳ ಕಣೋ. ಮಾವಯ್ಯ ಜನ್ಮದಿನದ ಶುಭಾಶಯಗಳಮ್ಮ. ಥ್ಯಾಂಕ್ ಯು ಮಾವಯ್ಯ. 100 ಕಾಲ ಚೆನ್ನಾಗಿ ಬಾಳಮ್ಮ. ಈ ಪ್ಯಾಂಟು ಶರ್ಟು ನಿನಗೆ ಆರಾಮ ಅನಿಸ್ತಿದೆ ತಾನೇ? ಈಗಿನ ಹುಡುಗಿರು ನೋಡು, ಅವರೆಲ್ಲ ಹೀಗೆ ಇರ್ತಾರೆ. ಒಂಥರ ಒಳ್ಳೇದೇ ಆಯ್ತು ಬಿಡು. ಎಷ್ಟೆಲ್ಲ ಮನೆ ಕೆಲಸ ಅದು ಇದು ಅಂತ ಓಡಾಡ್ತಿರ್ತೀಯ. ನೀನು ಸೀರೆ ಉಟ್ಕೊಂಡು ನರಿಗೆ ಸುಕ್ಕಿಸ್ಕೊಳ್ಳೋದಕ್ಕಿಂತ ಇದು ಆರಾಮಲ್ವಾ? ಚಿಕ್ಕ ವಯಸ್ಸಿಂದ ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ನೆನ್ನೆ ಹೀಗೆ ಮಾತಾಡ್ತಾ ಜೀನ್ಸ್ ಪ್ಯಾಂಟ್ ಅಂದರೆ ಇಷ್ಟ ಅಂತ ಸೀತಾ ಹತ್ರ ಹೇಳಿದೆ. ನಿಜವಾಗ್ಲೂ ತಂದುಕೊಟ್ಲು. ನನ್ನ ಖುಷಿನಲ್ಲಿ ಹಾಕೊಂಡ್ಬಿಟ್ಟೆ ಮಾವಯ್ಯ. ಇಂಥ ಸಣ್ಣ ಪುಟ್ಟ ವಿಷಯನೂ ಈಡೇರಿಸ್ಕೊಳ್ಳೋದಕ್ಕಾಗಲಿಲ್ಲ ಅಂತಂದರೆ ಜೀವನ ಯಾಕಮ್ಮ ಇರಬೇಕು? ಎಲ್ಲರ ಬದುಕಿನಲ್ಲೂ ಎಲ್ಲನೂ ಅನುಭವಿಸೋದು ಹಣೆಯಲ್ಲಿ ಬರ್ದಿರೋದಿಲ್ಲ. ನಮ್ಮ ಕೈಗೆಟಕೋದನ್ನ ಬಿಡಬಾರ್ದು, ಅನುಭವಿಸ್ಬೇಕು. ನೋಡಿದ್ರೆ ಚಿಕ್ಕಿ ಎಷ್ಟು ಖುಷಿ ಪಟ್ರು ಅಂತ. ತಾತ ನೀವು ಕೋಪ ಮಾಡ್ಕೋತೀರಾ ಅಂತ ಹೆದರ್ಕೊಂಡಿದ್ರು. ಕೋಪನ? ಅಯ್ಯೋ ಯಾಕಮ್ಮ? ಅದೇ ಅಪ್ಪಾಜಿ, ಅಂದರೆ ನಿಮ್ದೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಲ್ಲ ಅಪ್ಪಾಜಿ. ಅಂದರೆ ಗಂಡು ಮಕ್ಕಳು ಮನೆಯಲ್ಲಿ ದುಡಿಬೇಕು, ಹೆಣ್ಮಕ್ಳು ಅಡುಗೆ ಮನೇಲಿ ಸೀರೆ ಉಟ್ಕೊಂಡು ಅಡುಗೆ ಮಾಡ್ಕೊಂಡಿರ್ಬೇಕು, ಈ ಥರ ಎಲ್ಲ. ಅದಕ್ಕೆ ವಿರುದ್ಧವಾಗಿ ಇವತ್ತು ನಿಮಗೆ ಎಲ್ಲ ಬೌನ್ಸರ್ ಆಗ್ತಾ ಇದೆಯಲ್ಲ. ಆದರೆ ಇದಕ್ಕೆ ನೀವು ರಿಯಾಕ್ಟ್ ಮಾಡ್ತಿರೋ ರೀತಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ನೋಡೋ, ಯಾರು ಜವಾಬ್ದಾರಿಗಳನ್ನ ನಿಭಾಯಿಸೋದಿಲ್ವೋ ಅಂಥವ್ರನ್ನ ಅಸಡ್ಡೆ ಮಾಡೋದು ಸಹಜ. ಮಾವಯ್ಯ,
ನಿಮಗೆ ಬೇಜಾರಾಗಲಿಲ್ಲ ತಾನೇ? ನಿನಗಿಷ್ಟ ಆಗಿರೋ ಬಟ್ಟೆ ಹಾಕ್ಕೊಂಡ್ರೆ ನಾನು ಯಾಕಮ್ಮ ಬೇಜಾರು ಮಾಡ್ಕೊಂಡ್ಲಿ? ಇಷ್ಟಪಟ್ಟಿದ್ದನ್ನು ಮಾಡಿಬಿಡ್ಬೇಕು, ಅದರಲ್ಲಿ ತಪ್ಪೇನೂ ಇಲ್ಲ. ಚಿಕ್ಕಿ ಈಗ ಸಮಾಧಾನವಾಗಿ ಬಂದು ಕೇಕ್ ಕಟ್ ಮಾಡಿ. ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ Happy birthday to you. ಸಾಧನ ಚಿಕ್ಕಿ, ನಿಮ್ ಬರ್ಡೇ ನೀವು ಫಸ್ಟ್ ಕೇಕ್ ತಿನ್ಬೇಕು. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಚಿಕ್ಕಿ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ಕ್ಯೂಟಕ್ಕ. ನನಗೆ ಯಾಕಮ್ಮ, ಮೊದಲು ಅನಿಕ್ ತಿನ್ಸು. ನಂಗಿದ್ ಬೇಡ. ಯಾಕನಿ? ನಂಗೆ ಕೇಕ್ ನೋಡಿದ್ರೆ ತಿನ್ನಕ್ಕೆ ಮನ್ಸ್ ಬರ್ತಾ ಇಲ್ಲ. ಈ ಮನೇಲಿ ಯಾವಾಗ್ಲೂ ಶುಗರ್ಲೆಸ್ ಕೇಕೆ ತರೋದು. ಥು, ನಂಗೊಂಚೂರು ಇಷ್ಟ ಇಲ್ಲ. ಅನಿಕೇತ್, ಇವತ್ತು ಒಂದೇ ದಿವಸ ಕಣೋ ನಾನು ನಿಮ್ಮ ಮನೆಯಲ್ಲಿರೋದು. ಇನ್ ಮುಂದೆಯಿಂದ ನೀನು ಶುಗರ್ ಇರೋ ಕೇಕೆ ತಿನ್ಬೋದು. ನನ್ಗೇನು ಬೇಡ. ನಿಪುಟ, ಇದ್ರಲ್ಲೂ ಸ್ವೀಟ್ ಇರ್ತಕ್ಕಂತ ತಿನ್ಬೋದು. ನನಗ್ ಬೇಡ. ಅನಿ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಮನೆ ಅಂದಮೇಲೆ ಸಣ್ಣ ಪುಟ್ಟ ತೊಂದರೆಗಳಿದ್ದೇ ಇರ್ತವೆ. ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡ್ರೇನೆ ಮನೆ ಅಂತ ಅನಿಸ್ಕೊಳ್ಳೋದು. ಡೋಂಟ್ ವರಿ. ಸಿಬಿಟ ಬೈಲಿ, ನೀನೇನು ಬೇಜಾರು ಮಾಡ್ಕೋಬೇಡ. ನಾನು ನೀನು ಸೇರ್ಕೊಂಡು ಅನಿಪುಟಾಗೆ ಕೇಕ್ ತಿನ್ಸೋಣ. ಓಕೆ, ಬಾ. ನೀನೇ ಕೇಕ್ ಕೊಡು ಅಂತ ಅವನಿಗೆ. ಸೀತಾ, ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ನನ್ನ ಬರ್ಡೇನ ತುಂಬ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡಿದೆ. ಚಿಕ್ಕಿ ಯಾಕೆ ಅಳ್ತಾ ಇದ್ದೀರಾ? ಇವತ್ತು ತುಂಬ ಖುಷಿ ಆಗ್ತಿದೆ ಸೀತಾ. ನನ್ನ ಬರ್ಡೇನ ಫಾರ್ಮ್ ಹೌಸಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ. ನಾನು ಚಿಕ್ಕ ವಯಸ್ಸಿಂದ ಜೀನ್ಸ್ ಹಾಕ್ಕೊಳ್ಬೇಕು ಅನ್ನೋ ಆಸೆನ ಮಾವಯ್ಯನ ಮುಂದೆ ಮುಜುಗರ ಇಲ್ದಿರ ನೆರವೇರಿಸಿದ್ರಿ. ಇದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಚಿಕ್ಕಿ, ನೀವು ಇವತ್ತು ಮಾತ್ರ ಅಲ್ಲ, ಪ್ರತಿದಿನ ಹೀಗೆ ಯಾವಾಗಲೂ ಖುಷಿಯಾಗಿರ್ಬೇಕು. ನನ್ನ ಈ ಖುಷಿಗೆ ಆಯುಸ್ ಕಡಿಮೆನೇನೋ ಅಂತ ಅನ್ನಿಸ್ತಾ ಇದೆ ಸೀತಾ. ನನಗೆಲ್ಲ ಇದ್ದು ಏನೂ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಅಕ್ಕ ಇದ್ರು ನಮ್ಮಿಬ್ರು ಮಧ್ಯೆ ಅಂತರ ಇದೆ. ಜೊತೆಲಿರ್ಬೇಕಾಗಿರೋ ಗಂಡ ದೂರ ಇದ್ದಾರೆ. ಆದರೆ ಈಗ ನನ್ಗೆ ಆ ಯೋಚನೆ ಇಲ್ಲ. ನನ್ನ ಜೊತೆ ನನ್ನ ಸೀತಾ ಇದ್ದಾಳೆ, ಅಷ್ಟೇ ಸಾಕು. ಈ ಸಲ ಹಬ್ಬಕ್ಕೆ ಸಿಹಿನೂ ಸೀತಾ ಇಲ್ದಲೆ ಸಪ್ಪೆ ಅನ್ನಿಸ್ತಾ ಇದೆ ಅಲ್ವಾ ಶಾಂತಮ್ಮ? ಹೌದು ರೀ ಗೌರಮ್ಮ. ಆದರೆ ಸೀತರ ಮನೆಯಲ್ಲಿ ಹಬ್ಬ ಜೋರಾಗೇ ಇರ್ಬೋದು. ಏಕೆಂದರೆ ದೇಸಾಯಿ ಮನೆ ಅಲ್ವಾ, ಡಾಮ್ ಡೂಮಾಗೇ ಇರುತ್ತೆ. ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಸಿಹಿ ಸಂಭ್ರಮ ನೋಡೋಕ್ಕೆ ಚಂದ. ಸಂಜೆ ಬರ್ತಾರ ಕುಂಕುಮಕ್ಕೆ? ಇಲ್ಲ ರೀ, ಅವ್ರ ಮನೇಲೂ ಪೂಜೆ ಇರುತ್ತೆ ಅಲ್ವಾ. ಅವ್ರ ಮನೆಗೂ ಬರೋ ಹೆಂಗಸರು ಹೋಗೋರು ಎಲ್ಲರೂ ಜಾಸ್ತಿ ಇರ್ತಾರೆ. ಅವ್ರ ಪೂಜೆಗೆ ಇಲ್ಲಿ ಬಂದುಬಿಟ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಸಿಹಿನಾದ್ರೂ ಕಳಿಸ್ಕೊಡಿ ಅಂತ ಕೇಳಬೇಕಾಗಿತ್ತು. ಅವಳಾದ್ರೂ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಿದ್ಲಲ್ಲ. ಸಿಹಿನು ಸೀತಾ ಇಬ್ರು ಗಡಿಬಿಡಿಲಿದ್ದಾರೆ. ಸಿಹಿನ ಯಾವುದೋ ದೂರದ ದೊಡ್ಡ ಸ್ಕೂಲಿಗೆ ಸೇರಿಸ್ತಾ ಇದ್ದಾರೆ. ಹೌದಾ? ಹ್ಞೂ ರೀ, ಇಲ್ಲೇ ಪಕ್ಕದಲ್ಲಿ ಸ್ಕೂಲ್ ಇದ್ದಾಗ ಅವಳನ್ನ ಆಗ ಈಗ ನೋಡ್ತೀವಿ ಅನ್ನೋ ಸಮಾಧಾನ ಆದರೂ ಇತ್ತು. ಈಗ ಅದೆಲ್ಲೋ ದೂರ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಿದಾರಂತೆ.
ಅಜ್ಜಿ ಸಿಹಿನ ದೂರದ ಸ್ಕೂಲಿಗೆ ಸೇರಿಸಿದಾರ? ಹಾಗಾದ್ರೆ ಅದು ನಿಜನಾ? ಏನದು ನಿಜ? ಇವತ್ತಲ್ಲ ನಾಳೆ ಆ ಸೀತಾ ಮನೆಯಿಂದ ಆಚೆ ಹೋಗ್ತಾಳೆ. ನಿಮ್ಗಳಿಂದ ಏನು ತಪ್ಪೋದಿಲ್ಲ. ಅದು ಏನಿಲ್ಲ, ನೀವು ಅರ್ಶಿನ ಕುಂಕುಮ ಕೊಡಿ, ನಮ್ಮ ಯಜಮಾನ್ರು ಬಂದಿದ್ದಾರೆ, ಕರ್ಕೊಂಡು ಬರ್ತೀನಿ. ರೀ, ಅವ್ನು ಹೇಳಿದ್ ನಿಜ ಅನ್ಸುತ್ತೆ. ಏನು? ಅದೇ ಮಗುನ ದೂರದ ಶಾಲೆಗೆ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಅದು ಇಲ್ಲಿ ಶಾಲೆಗಳಿಗೇನು ಬರ ಇದೆಯಾ ಹಾಗಂತ ಅಜ್ಜಿ ಬಡಬಡಿಸ್ತಾ ಇತ್ತು. ರೀ, ಅವ್ನು ಹೇಳಿದ್ ನಿಜ ರೀ. ಮೊದಲು ಮಗುನ ಕಳಿಸ್ತಾರೆ, ಆಮೇಲೆ ಸೀತನ ಕಳಿಸ್ತಾರೆ. ಅದು ನಿಜ ಅನ್ನೋದಾದ್ರೆ ನಮ್ಮ ಮನೆ ಮಗುನ ಅವ್ರು ಯಾಕೆ ಮದುವೆ ಆಗ್ಬೇಕಾಗಿತ್ತು? ನನಗೇನು ಗೊತ್ತು ಬದನೆಕಾಯಿ, ಈ ದೊಡ್ಡವ್ರ ಲೆಕ್ಕಾಚಾರ ಎಲ್ಲ ನಮಗೆ ಬೇಕಾಗಿಲ್ಲ. ಇಲ್ಲಿ ಕೇಳಿ, ಸೀತಾ ಅಲ್ಲಿರೋ ಅಷ್ಟು ದಿನ ನಮಗೆ ಬೇಕಾಗಿದ್ದನ್ನ ನಾವು ದಕ್ಕಿಸ್ಕೋಬೇಕು ಅಷ್ಟೇ. ದಕ್ಕಿಸ್ಕೋಬೇಕು. ನಮಗೆ ಬರಬೇಕಾಗಿರೋದು ಯಾವುದನ್ನು ನಾವು ಬಿಡಬಾರ್ದು. ಓ ರಾಮ, ಬರ ಕೂತ್ಕೊಳ್ಳ. ಈಗ ಮಗುದು ಸ್ಕೂಲಿನ ವ್ಯವಸ್ಥೆ ಎಲ್ಲ ಆಯ್ತಲ್ಲ, ಅವಳು ಕರ್ಕೊಂಡು ಹೋಗೋದು ಯಾವಾಗ ನೀವು? ಸದ್ಯಕ್ಕೆಲ್ಲ ಸೆಟ್ ಆಗಿದೆ ತಾತ, ಇನ್ನೇನು ಪೂಜೆ ಮುಗೀತಿದ್ದಂಗೆ ಹೊರಡೋದೆ. ಒಳ್ಳೇದಪ್ಪ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ ಕಣ. ಎಂತದ್ದು ಅದು? ಅವಳನ್ನ ನೀವು ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟ ಮೇಲೆ ಎಲ್ಲೆಲ್ಲಿ ಓಡಾಡ್ತೀರಾ ಅಂತ. ಅಂದರೆ ನೀವು ಈ ಎಲ್ಲ ಜವಾಬ್ದಾರಿನೂ ಕಡಿಮೆ ಮಾಡಿಕೊಂಡು ಜೊತೆಯಾಗಿ ಓಡಾಡ್ಕೊಂಡು ಬನ್ನಿ ಅಂತ. ನೀವಿಬ್ಬರು ತಾವು ಹೋಗಿ ಬನ್ನಿ ಅಂತಿದ್ದೀರಲ್ಲ, ಆ ಕಾಯಿಲೆ ವಾಸಿ ಆಗ್ಬೋದೇನೋ. ಅದನ್ನ ಕಾಯಿಲೆ ಅಂತ ಯಾಕೆ ಹೇಳ್ತಾ ಇದ್ದೀರಾ ತಾತ? ವಿ ಆರ್ ಕಂಫರ್ಟೇಬಲ್ ವಿತ್ ದ್ಯಾಟ್. ಸೋಮ್ನಿರಪ್ಪ, ಹಳೆಯ ಕಾಲದ ಒಂಥರ ಮಾತಾಡಬೇಡ. ಈ ನೀವು ತಾವು ಅನ್ನೋದನ್ನೆಲ್ಲ ಹೊರಗಡೆ ಇಟ್ಕೋಬೇಕು. ನೀನು ನಾನು ಅಂತ ಹೇಳು, ಅದರಲ್ಲಿರೋ ಸುಖನೇ ಬೇರೆ ಕಣೋ, ಭಾಳ ಚೆನ್ನಾಗಿರ್ತದೆ. ಅದರಿಂದ ನಮ್ಮ ಅಂತರ ದೂರ ಆಗುತ್ತೆ. ತಾತ, ಇದು ಯಾವ ಥರ ಕ್ಯಾಲ್ಕುಲೇಷನ್ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇಟ್ಸ್ ಮ್ಯೂಚುವಲ್ ರೆಸ್ಪೆಕ್ಟ್. ಹಾಗಂತ ಒಂದೊಂದ್ಸಲ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ, ಕಡಿಮೆ ಆಗ್ಬಿಡುತ್ತೆ ಅಂತ ಯಾಕೆ ಅನ್ಕೋಬೇಕು? ಡೆಫಿನೇಷನ್ ಆಫ್ ಲವ್ ಇಸ್ ಡಿಫ್ರೆಂಟ್ ಫಾರ್ ಎವ್ರಿ ಇಂಡಿವಿಜುವಲ್. ಓಹೋ, ದೊಡ್ಡದಾಗಿ ಡೆಫಿನೇಷನ್ ಹೇಳಕ್ ಬಂದ್ಬಿಟ್ಟೆ ನನಗೆ. ನಾನು ಮುಂದೆ ಹುಟ್ಟಿದವ್ ನೀನು, ಚೆಡ್ಡೆ ಹಾಕೋದು ಕಲ್ಸಿದ್ ನಾನು. ನನಗೆ ಬುದ್ಧಿ ಹೇಳಕ್ ಬಂದ ನೀನು? ನನ್ನನ್ನ ನೀನು ಗೊಡ್ಡ ಮುದುಕ ಅನ್ಕೊಂಡ್ರು ಪರವಾಗಿಲ್ಲ, ನಾನು ಉಪ್ಪು ತಿಂದಷ್ಟು ನೀನು ಅನ್ನ ತಿಂದಿಲ್ಲ ಕಣೋ. ಮುಖ ನೋಡ್ತಿದ್ದಂಗೆ ಹೇಳಬಲ್ಲೆ, ಗಂಡ ಹೆಂಡತಿ ಎಷ್ಟು ಹತ್ರ ಇದ್ದೀರಾ, ಎಷ್ಟು ದೂರವಾಗಿದ್ದೀರಾ ಅಂತ. ಸ್ನೇಹ, ಗೌರವ, ವಿಶ್ವಾಸ ಬೇಕು, ಅದು ಮುಖ್ಯನೇ. ಆದರೆ ಅದು ಸಂಸಾರ ಅಲ್ಲ. ದಿಸ್ ಈಸ್ ಟೂ ಮಚ್. ಇಷ್ಟೊಂದು ನನ್ನ ಕೈಯಲ್ಲಿ ಹೇಳ್ಸ್ಕೋಬಾರ್ದಪ್ಪ ನೀವಿಬ್ರು. ನನ್ನ ಜೀವ ಇಷ್ಟು ದಿವಸ ಇರೋದೇ ಹೆಚ್ಚು ಕಣೋ. ನಾನು ಈ ಕೈನಲ್ಲಿ ನನ್ನ ಮರಿ ಮಗುನ ಎತ್ತಿ ಮುದ್ದಾಡಿಸುವಂಥ ಕನಸಿದೆಯಲ್ಲ ನನಗೆ, ಅದು ನನಸಾಗಬೇಕು ಅಷ್ಟೇ ಕಣೋ. ಎಲ್ಲರೂ ಪೂಜೆ ಕಾಯ್ತಾ ಇದ್ದಾರೆ, ಬರ್ಬೇಕಂತೆ. ಹೌದಾ ಪುಟ್ಟೆ? ಹೇಳಿ ಕಳ್ಸಿದ್ರ? ಬರ್ತೀನಿ ನೋಡಿ. ಇವಳೇ ನಿಮ್ಮ ಮರಿ ಮೊಮ್ಮಗಳು? ನನಗೆ ಗೊತ್ತಿದೆ, ಅವಳೇ ನನ್ನ ಮರಿ ಮೊಮ್ಮಗಳು. ಆದರೆ ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಹೆಣ್ಮಕ್ಳನ್ನ ಜಾಸ್ತಿ ಕಾಯಿಸ್ಬಾರ್ದು. ನೋಡಿ ಹೋಗೋಣ, ಬಾ. ಲಕ್ಷ್ಮೀ ಪೂಜೆಗೆ ಎಲ್ಲ ಸಿದ್ಧ ಆಯ್ತು. ಹಾಗಾದ್ರೆ ನೋಡಿ, ತಾಯಿ ಮುಖದಲ್ಲಿ ಎಷ್ಟೊಂದು ಕಳೆ ತುಂಬಿದೆ. ಅಶೋಕ, ಪ್ರಿಯಾ, ತುಂಬಾ ಸಂತೋಷ ಆಯ್ತಪ್ಪ ನೀವಿಬ್ರು ಈ ಹಬ್ಬಕ್ಕೆ ಬಂದಿದ್ದು.
ಪೂಜೆ ಶುರು ಮಾಡೋಣ ಮಾವಯ್ಯ. ಈ ವರ್ಷ ನಮ್ಮ ಹೊಸ ಸೊಸೆನೆ ಪೂಜೆ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ಆ ದಿವಸಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಹಾ ಮಾವಯ್ಯ, ಸೀತಾನೇ ಪೂಜೆ ಮಾಡೋದು. ಸೀತಾ, ಪೂಜೆ ಶುರು ಮಾಡಿ. ಚಿಕ್ಕಿ, ನಾನಾ? ನೀವೇ ಪೂಜೆ ಮಾಡಿ. ಇಲ್ಲ ಸೀತಾ, ನೀನೇ ಪೂಜೆ ಮಾಡಬೇಕು. ಸೀತಾ, ಇಷ್ಟು ವರ್ಷ ಆ ಲಕ್ಷ್ಮೀ ತಾಯಿ ನಮ್ಮ ಭಾರ್ಗವಿ ಸಾಧನ ಕೈಲಿ ಪೂಜೆ ಮಾಡಿಸ್ಕೊಂಡು ಸಂತೃಪ್ತಳಾಗಿದ್ದಾಳೆ. ಈಗ ನಿನ್ ಕೈಲಿ ಪೂಜೆ ಮಾಡಿಸ್ಕೋಬೇಕು ಅಂತ ಕಾಯ್ತಿದ್ದಾಳೆ. ಮಾಡಪ್ಪ, ಮಾಡು. ಬಿಡಿ. ಏನು ಮಗ? ಮಗ, ನಿಜವಾಗ್ಲೂ ಸಿಹಿನ ಅಷ್ಟು ದೂರದ ಸ್ಕೂಲ್ಗೆ ಹಾಕ್ತಾ ಇದೆಯಾ? ನೀನು ಆ ವಿಷಯದ ಬಗ್ಗೆ ಮಾತಾಡಲೇಬೇಡ. ಸಮ್ಮವ್ ಈಗ ಎಲ್ಲ ಸೆಟ್ ಆಗಿದೆ. ಇಲ್ಲಕ್ಕಣೋ, ಸಿಹಿ ಇಲ್ಲದೆ ನೀನು ಸೀತಾ ಹೇಗ್ರೋ ಇರ್ತೀರಾ? ಮನೆ ಹತ್ರ ಬೇರೆ ಯಾವ ಸ್ಕೂಲು ಸಿಗ್ಲಿಲ್ವಾ ನಿನಗೆ? ಅಲ್ಲ ಕಣೋ, ನೀನು ಮತ್ತು ಸೀತಾ ಮದುವೆ ಆಗೋದಕ್ಕೆ ಸಿಹಿನೇ ಕಾರಣ. ಈಗ ಅವಳನ್ನೇ ನಿಮ್ಮಿಂದ ದೂರ ಮಾಡೋಂಥ ಡಿಸಿಷನ್ ಹೇಗೋ ತಗೊಂತಿದ್ಯಾ ನೀನು? ನನ್ನ ಮಗಳನ್ನ ನಾನು ದೂರ ಮಾಡ್ಕೋತೀನ? ತಾತ ಒಂದು ಹೇಳ್ತಾರೆ, ಸಿಹಿ ನೋಡ್ರೆ ಅವಳಷ್ಟಕ್ಕೆ ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತೀನಿ ಅಂತ ಡಿಸಿಷನ್ ತಗೊಂಡಿದ್ದಾರೆ. ನೀನ್ ನೋಡ್ರೆ ಇನ್ನೊಂದ್ ತರ ಮಾತಾಡ್ತಿದ್ಯಾ. ನಿಮ್ಮೆಲ್ಲರೂ ಮಧ್ಯೆ ಸೇರ್ಕೊಂಡು ನನ್ನ ತಲೆ ಕೆಟ್ಟೋಗ್ತಿದೆ. ಕೂಲ್. ನೋಡು ಮಗ, ಒಂದು ಮಾತಂತೂ ನಿಜ. ಸಿಹಿ ಮನೆಗೆ ಅಡ್ಜಸ್ಟ್ ಆಗೋಕ್ಕಿಂತ ಮುಂಚೆನೆ ಇಲ್ಲಿಂದ ದೂರ ಹೋಗ್ತಿರೋದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ನೀನೊಂದ್ಸಲ ಇದ್ರ ಬಗ್ಗೆ ಯೋಚನೆ ಮಾಡೋದು ಬೆಟರ್ ಕಣ. ಯೋಚನೆ ಮಾಡೋದಕ್ಕೆ ಟೈಮ್ ಎಲ್ಲ ಕೊಟ್ಟಿದ್ದಾಳೆ, ಇವತ್ತೇ ಹೊಟ್ಟಿದ್ದಾಳೆ. ಈ ಸಲ ಅಂತೂ ಹೋದ್ಸಲ ಥರ ಆಗೋದಿಲ್ಲ ಕಣೆ. ಎಲ್ಲ ಸಿಂಪ್ಟಮ್ಸ್ ಇದೆ, ಪಕ್ಕ ಕನ್ಫರ್ಮು. ಪ್ರಿಯಾ, ನೀನು ಇಮ್ಯಾಜಿನೇಷನ್ ಎಲ್ಲ ಇರಬೇಡ. ಒಂದ್ಸಲ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಕೊಂಡು ನಿನಗೂ ಕ್ಲಾರಿಟಿ ಸಿಗುತ್ತೆ. ಅದು ಕರೆಕ್ಟೇ. ಬಟ್ ನಂಗೆ ಯಾರು ಡಾಕ್ಟ್ರೇ ಗೊತ್ತಿಲ್ಲ ಕಣೆ. ಪ್ರಿಯಾ, ನೀನು ಸೀತನ್ಗೆ ಹಣ್ಣು ಹೆಚ್ಚೋದಕ್ಕೆ ಹೆಲ್ಪ್ ಮಾಡ್ತಿದ್ಯಾ ಅಥವಾ ಹೆಚ್ಚಿರೋ ಹಣ್ಣ ಖಾಲಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆಯಾ? ಸಾರಿ ಚಿಕ್ಕಿ, ನಾನು ಸ್ವಲ್ಪ ಫೂಡಿ. ಆಕ್ಚುಲಿ ನಾನು ಏನಾದ್ರು ಅಡುಗೆ ಮಾಡಬೇಕು ಅಂತಿದ್ರೆ ಟೇಸ್ಟ್ ಮಾಡ್ತಾ ಮಾಡ್ತಾನೆ ಎಲ್ಲ ಖಾಲಿ ಮಾಡಿಬಿಡ್ತೀನಿ. ಸಾರಿ, ಡೋಂಟ್ ಮೈಂಡ್. ಹಾಗಿದ್ರೆ ನೀನನ್ನ ಅಡುಗೆ ಕೆಲ್ಸಕ್ಕೆ ಬಿಡಲೇಬಾರ್ದು ಅಲ್ವಾ ಸೀತಾ? ನಾನು ಆ ತಲೆ ಬಿಸಿ ತಗೊಳ್ಳೋದೇ ಇಲ್ಲ, ಆರಾಮಾಗಿ ತಿನ್ಕೊಂಡಿರ್ತೀನಿ. ಚಿಕ್ಕಿ, ಈ ಪ್ರಿಯಾ ಅಂತವ್ರಿದ್ರೆ ಎಷ್ಟು ಅಡುಗೆ ಮಾಡಿ ಬಡ್ಸೋಕೆ ಖುಷಿ ಆಗುತ್ತೆ ಗೊತ್ತಾ? ಪ್ರೀತಿಯಿಂದ ತಿಂತಾಳೆ. ಯಾ ಕರೆಕ್ಟ್. ಎಲ್ಲಿಗೆ ನಾನು? ಹಾಂ, ಈ ಸತಿ ಪಕ್ಕ ಡಾಕ್ಟರ್ ಹತ್ರ ಹೋಗಲೇಬೇಕು ಕಡೆ. ನಾನು ರೆಡಿ, ಅದು ನನ್ನ ಗಂಡನೇ ಬರಲ್ಲ. ಅದನ್ನ
ಏನಮ್ಮ ಸಾಧನ, ಬ್ಯಾಟಿಂಗ್ ಆಡೋದಕ್ಕೆಲ್ಲ ರೆಡಿನಾ? ಅಪ್ಪಾಜಿ ಬ್ಯಾಟಿಂಗ್ ಆಡೋಕ್ಕೆ ಮುಂಚೆ ಮಾತ್ರೆ ತಗೋಬೇಕು ಅಂತ ಕೇಳ್ತಾ ಇದ್ದಾರೆ. ಓ ಮಾವಯ್ಯಂಗೆ ಮಾತ್ರೆ ಕೊಡೋದೇ ಮರ್ತೋಗಿದ್ದೀನಿ, ಈಗಲೇ ಕೊಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ ಸಾಧನ, ಅಪ್ಪಾಜಿಗೆ ಮಾತ್ರೆ ನಾನು ಕೊಡ್ತೀನಿ. ಆದರೆ ಈಗ ಬ್ಯಾಟ್ ಹಿಡ್ಕೊಂಡು ಪಿಚ್ ಬ್ಯಾಟಿಂಗ್ ಆಡಬೇಕು ಅಂದರೆ ಎಷ್ಟೊತ್ತಾಗುತ್ತೆ ಕರೆಕ್ಟಾಗಿ ಹೇಳು ನಾನು. ಎಲ್ಲ ರೆಡಿ ಇದೆ ಬಾವ. ಸೀತಾ ಫ್ರೂಟ್ ಸಲಾಡ್ ಮಾಡ್ತಿದ್ದಾಳೆ, ಅದಾದ ತಕ್ಷಣ ಊಟಕ್ಕೆ ಬಾಡಿಸೋದೆ. ಹಾಗಾದರೆ ಅಪ್ಪಾಜಿಗೆ ಮಾತ್ರೆ ಕೊಟ್ಬಿಡ್ತೀನಿ, ಬ್ಯಾಟಿಂಗ್ ರೆಡಿಯಾಗಿ ಅಂತ ಹೇಳ್ತೀನಿ. ಯಾರು ಒಳ್ಳೆ ಗೈನಕಾಲಜಿಸ್ಟ್ ಸಿಗ್ತಿಲ್ಲ ಕಣೆ. ನೀನು ಯಾರಾದರೂ ಗೊತ್ತಿದ್ರೆ ಸಜೆಸ್ಟ್ ಮಾಡೆ. ಪ್ರಿಯಾ, ಸುಮ್ಮನೆ ಯಾರ್ಯಾರ ಹತ್ರನೂ ಯಾಕೆ ಹೋಗ್ತೀರಾ? ಅಂದರೆ ಐ ಆಮ್ ರಿಯಲಿ ಸಾರಿ, ನನಗೆ ವಿಷಯ ಏನು ಅಂತಲೇ ಗೊತ್ತಿಲ್ಲ. ಬಟ್ ಏನೋ ನೀವು ಗೈನಕಾಲಜಿಸ್ಟ್ ಅಂತ ಹೇಳ್ತಿದ್ರಲ್ಲ, ಅದನ್ನು ಕೇಳಿಸ್ಕೊಂಡೆ, ಅದಕ್ಕೆ ಹೇಳ್ತಿದ್ದೀನಿ. ನಮ್ಮ ಫ್ಯಾಮಿಲಿ ಡಾಕ್ಟ್ರು ಒಬ್ಬರು ಒಳ್ಳೆ ಗೈನಕಾಲಜಿಸ್ಟ್ ಇದ್ದಾರೆ. ಅಂದರೆ ನಮ್ಮ ಭಾರ್ಗವಿ, ಸಾಧನ ಇವರೆಲ್ಲರೂ ಅವರೇ ನೋಡಿದ್ದು. ತುಂಬ ಒಳ್ಳೆ ಡಾಕ್ಟ್ರು ಅವರು. ನೀವೊಂದು ಕೆಲಸ ಮಾಡಿ ಪ್ರಿಯಾ, ಭಾರ್ಗವಿ ರೆಫರೆನ್ಸ್ ಹೇಳ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವರು. ಆ ಡಾಕ್ಟರ್ ಹೆಸರು ಡಾಕ್ಟರ್ ಅನಂತಲಕ್ಷ್ಮಿ ಅಂತ. ಅಯ್ಯೋ ಸೀತಾ, ಏನಾಯ್ತು? ಏನೇ ಹಿಂಗ್ ಕಟ್ ಮಾಡ್ಕೊಂಡಿದ್ಯಾ? ಗಮನ ಎಲ್ಲಿರುತ್ತೆ ನಿಂದು? ಏನಾಗಿಲ್ಲ ಬಿಡು, ಸ್ವಲ್ಪ ಸಣ್ಣ ಗಾಯ ಅಷ್ಟೇ. ಇಷ್ಟೊಂದು ಬ್ಲಡ್ ಹೋಗ್ತಿದೆ ಬಾಯಲ್ಲಿ.